actual deviation fundamental deviation fundamental deviation. Next one. Next tolerance. Last ending of point. Cuff length. Size andrena first one. Basic size andrena. It is the standard size of whole or shaft which is decided during the designing process according to which limits are to be decided. ಇದೇನು ಮಾಡುತ್ತಂದ್ರೆ ಬೇಸಿಕ್ ಸೈಜ್ ಏನ್ ಡಿಸೈಡ್ ಮಾಡುತ್ತಪ್ಪ ಅಂದ್ರೆ ಶಾಫ್ಟ್ ಹೋಲ್ ಅನ್ನ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಡಿಸೈನಿಂಗ್ ಪ್ರೊಸೆಸ್ ಅದು ಹೆಂಗ ಡಿಸೈನ್ ಮಾಡ್ಬೇಕಂತ ಏನ್ ಹೇಳುತ್ತೆ ಬೇಸಿಕ್ ಸೈಜ್ ಹೇಳುತ್ತೆ. ಡೆಫಿನಿಷನ್ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಸೈಜ್ of hole or shaft. It is a standard size of hole or shaft which is decided during the designing process according to which limits are to be decided. ಮತ್ತೆ ಮಾಡುತ್ತಾ ಲಿಮಿಟ್ ಅನ್ನು ಡಿಸೈಡ್ ಮಾಡುತ್ತಾ ಯಾವುದು ಬೇಸಿಕ್ ಸೈಜ್. ನೆಕ್ಸ್ಟ್ ಆಕ್ಚುಯಲ್ ಸೈಜ್ ಅಂದ್ರೆ ಏನು? The size obtained after measuring the manufactured job is the actual size. ನಾವೇನ್ ಮಾಡ್ತೀವಿ ಮ್ಯಾನುಫ್ಯಾಕ್ಚರ್ ಆದ ಜಾಬ್ ಅನ್ನ ಅದು ನೆಕ್ಸ್ಟ್ ಯಾವುದೇ ಒಂದು ಮಷಿನ್ ಪಾರ್ಟ್ ರೆಡಿ ಆದ್ಮೇಲೆ ಏನ್ ಮಾಡ್ತೀವಿ ನಾವು ಸೈಜ್ ಅನ್ನ ಚೆಕ್ ಮಾಡ್ತೀವಿ. ಅದಕ್ಕೆ ಏನಂತೀವಿ ನಾವು ಆಕ್ಚುಯಲ್ ಸೈಜ್ ಅಂತ ಹೇಳ್ತೀವಿ. The size obtained after measuring the manufactured job is the actual job. What is the actual job? ಏನ್ ಮಾಡ್ತೀವಿ ನಾವು ಫಸ್ಟ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಡಿಸೈನ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಎಕ್ಸ್ ಅನ್ನ ಮಾಡ್ತೀವಿ. ಇದರಲ್ಲಿ ಸೈಜ್ ನಾಗ ಎಷ್ಟು ಫಸ್ಟ್ 2 ಟೈಪ್ಸ್ ಮಾಡ್ತೀವಿ. ಬೇಸಿಕ್ ಸೈಜ್ ಅಂಡ್ ಆಕ್ಚುಯಲ್ ಸೈಜ್. ವಾಟ್ ಇಸ್ ದ ಆಕ್ಚುಯಲ್ ಸೈಜ್ ಅಂದ್ರೆ ಏನು ಜಗದೀಶ್? ಅದಕ್ಕೆ ಏನಂತೀವಿ ನಾವು ಲಿಮಿಟ್ ಅಂತ ಹೇಳ್ತೀವಿ. ಲಿಮಿಟ್ ನಾಗ 2 ಟೈಪ್ಸ್. ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ನೆಕ್ಸ್ಟ್ ಮಿನಿಮಮ್ ಲಿಮಿಟ್. ಫಸ್ಟ್ ಒನ್ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್? ಮ್ಯಾಕ್ಸಿಮಮ್ ಲಿಮಿಟ್ ಅಂದ್ರೆ ಏನಂದ್ರೆ ದ ಫ್ಲೆಕ್ಸಿಬಿಲಿಟಿ ಆಫ್ ಇನ್ಕ್ರೀಸಿಂಗ್ ದ ಜಾಬ್ ಸೈಜ್ ಮೋರ್ ದೆನ್ ದಿ ಬೇಸಿಕ್ ಲಿಮಿಟ್ ಇಸ್ ಕಾಲ್ಡ್ ವಾಟ್ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್. ಲಿಮಿಟ್ ಸೈಜ್ ಅಂದ್ರೆ ಏನಪ್ಪ ಅಂದ್ರೆ ದ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸಿಂಗ್ ದ ಇದಕ್ಕಿಂತ ಬೇಸಿಕ್ ಸೈಜ್ ಏನಾಗಿರ್ಬೇಕಂದ್ರೆ ಮ್ಯಾಕ್ಸಿಮಮ್ ಆದ ಬೇಸಿಕ್ ಸೈಜ್ ಇಸ್ ಮೋರ್. ಇದು ಬೇಸಿಕ್ ಸೈಜ್ ಗಿಂತ ದೊಡ್ಡದಿರ್ಬೇಕು. ಅದಕ್ಕೆ ಏನಂತೀವಿ ನಾವು ಮ್ಯಾಕ್ಸಿಮಮ್ ಲಿಮಿಟ್. ದ ಫ್ಲೆಕ್ಸಿಬಿಲಿಟಿ ಆಫ್ ಇನ್ಕ್ರೀಸಿಂಗ್ ದ ಜಾಬ್ ಸೈಜ್ ಮೋರ್ ದೆನ್ ದಿ ಬೇಸಿಕ್ ಸೈಜ್. ಜಾಬ್ ಸೈಜ್ ಏನಾಗಿರ್ಬೇಕು ಬೇಸಿಕ್ ಸೈಜ್ ಗಿಂತ ಹೆಚ್ಚಿಗೆ ಇರಬೇಕು. ಅದಕ್ಕೆ ಏನಂತೀವಿ ನಾವು ಮ್ಯಾಕ್ಸಿಮಮ್ ಲಿಮಿಟ್. ಹೆಚ್ಚಿಗೆ ಇತ್ತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಕರಿತೀವಿ. ಇಂಗ್ಲಿಷ್ ನಾಗ ಏನ್ ಹೇಳ್ಬೇಕಂದ್ರೆ ದ ಫ್ಲೆಕ್ಸಿಬಿಲಿಟಿ ಆಫ್ ಇನ್ಕ್ರೀಸಿಂಗ್ ದ ಜಾಬ್ ಸೈಜ್ ಮೋರ್ ದೆನ್ ದಿ ಬೇಸಿಕ್ ಸೈಜ್ ಇಸ್ ಕಾಲ್ಡ್ ವಾಟ್ ಮ್ಯಾಕ್ಸಿಮಮ್ ಲಿಮಿಟ್. ಮಿನಿಮಮ್ ಲಿಮಿಟ್ ಅಂದ್ರೆ ದ ಫ್ಲೆಕ್ಸಿಬಿಲಿಟಿ ಆಫ್ decreases the job size less than the basic limit is called what minimum limit. ಈಗ ಬೇಸಿಕ್ ಸೈಜ್ ಗಿಂತ ಏನ್ ಹೇಳ್ಬೇಕು ಕಡಿಮೆ ಇರಬೇಕು. ಕಡಿಮೆ ಇರತಕ್ಕಂಥ ಸೈಜ್ ಅನ್ನ ಮೆಜರ್ ಮಾಡಲಿಕ್ಕೆ ನಾವು ಏನ್ ಮಾಡ್ತೀವಿ ಮಿನಿಮಮ್ ಲಿಮಿಟ್ ಅಂತ ಹೇಳ್ತೀವಿ. ದ ಫ್ಲೆಕ್ಸಿಬಿಲಿಟಿ ಆಫ್ ಡಿಕ್ರೀಸಿಂಗ್ ದ ಜಾಬ್ ಸೈಜ್ ಇಸ್ ಲೆಸ್ ದನ್ ಬೇಸಿಕ್ ಸೈಜ್ ಅಂದ್ರೆ ಏನಾಗಿರ್ಬೇಕು ಕಡಿಮೆ ಇರತಕ್ಕಂಥ ವಸ್ತುವನ್ನು ಮೆಜರ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ನಾವು ಮಿನಿಮಮ್ ಲಿಮಿಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಲಿಮಿಟ್ ಅಂದ್ರೆ ಏನು? ಲಿಮಿಟ್ ಅಂದ್ರೆ ವಾಟ್ ಈಸ್ ಲಿಮಿಟ್? ಜಾಬ್ ಮೋರ್ ಆರ್ ಲೆಸ್ ದನ್ ದಿ ಬೇಸಿಕ್ ಸೈಜ್ ಇಸ್ ಕಾಲ್ಡ್ ವಾಟ್ ಲಿಮಿಟ್. ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಮಿನಿಮಮ್ ಲಿಮಿಟ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಲಿಮಿಟ್? ದ ಫ್ಲೆಕ್ಸಿಬಿಲಿಟಿ ಆಫ್ increases and more than basic size. Basic size ಗಿಂತ ಏನಾಗಿರಬೇಕು ಮೋರ್ ಜಾಸ್ತಿ ಇರಬೇಕು. ಅದಕ್ಕೆ ಏನಂತೀವಿ ನಾವು ಮ್ಯಾಕ್ಸಿಮಮ್ ಲಿಮಿಟ್. ವಾಟ್ ಈಸ್ ಮಿನಿಮಮ್ ಲಿಮಿಟ್? ದ ಫ್ಲೆಕ್ಸಿಬಿಲಿಟಿ ಆಫ್ decreases less
ಲೆಸ್ ದನ್ ದಿ ಬೇಸಿಕ್ ಸೈಜ್. ಬೇಸಿಕ್ ಸೈಜ್ ಗಿಂತ ಕಡಿಮೆ ಇರಬೇಕು. ಅದಕ್ಕೆ ಏನಂತೀವಿ ನಾವು ಮಿನಿಮಮ್ ಲಿಮಿಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಮೂವ್ ದಟ್ ಹೋಲ್ ಅಂಡ್ ಶಾಫ್ಟ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಎರಡು ಟಾಪಿಕ್ ನೋಡಿದ್ವಿ. ನೆಕ್ಸ್ಟ್ ಹೋಲ್ ಅಂಡ್ ಶಾಫ್ಟ್ ಬಗ್ಗೆ ನೋಡೋಣ. When an assembly is made up of two parts, one known as a male and another surface is known as a female surface. The female surface is referred as a hole and the male surface is shaft. ಹೋಲ್ ಮತ್ತೆ ಶಾಫ್ಟ್ ಅಂದ್ರೇನ ಇಲ್ಲಿ ಎರಡು ವಿಧವನ್ನಾಗಿ ಮಾಡ್ತೀವಿ ನಾವು. ದ ಅಸೆಂಬಲಿ ಇಸ್ ಮೇಡ್ ಆಫ್ ಟೂ ಪಾರ್ಟ್ಸ್. ಯಾವುದೇ ಒಂದು ಅಸೆಂಬಲ್ ಆಗ್ಬೇಕಂದ್ರೆ ಟೂ ಪಾರ್ಟ್ಸ್ ಇಂದ ಅಸೆಂಬಲ್ ಮಾಡ್ತೀವಿ. ಒಂದೇ ಪಾರ್ಟ್ಸ್ ಇಂದ ಅಸೆಂಬಲ್ ಮಾಡಕ್ ಬರುತ್ತಾ? ನೋ. ಅದಕ್ಕೆ ಹೋಲ್ ಅಂಡ್ ಶಾಫ್ಟ್. ಈಗ ನೀವು ಜಾಬ್ ಮಾಡ್ತಿರ್ತೀರ ಈಗ ವಿ ಶೇಪ್ ಜಾಬ್ ಮಾಡಿದ್ರೆ ಏನ್ ಮಾಡ್ತೀರಿ ನೀವು? ಫಸ್ಟ್ ಒಂದು ಫಿಮೇಲ್ ಮೆಟಲ್ ಮತ್ತೆ ಇನ್ನೊಂದು ಮೇಲ್ ಮೆಟಲ್ ಅಂತಂದು ಅದು ಮಾಡಿ ಜಾಬ್ನ ಏನ್ ಮಾಡ್ತೀರಿ ನೀವು? ಜಾಯಿನ್ ಮಾಡ್ತೀರಿ. ಇಲ್ಲಿ ಹೋಲ್ ಅಂಡ್ ಶಾಫ್ಟ್ ಹಂಗೆ ಕೊಟ್ಟಿದ್ದಾರೆ. ದ ಫಿಮೇಲ್ ಸರ್ಫೇಸ್ ಇಸ್ ರೆಫರ್ಡ್ ಆಸ್ ಫಿಮೇಲ್ ಸರ್ಫೇಸ್ ಏನಂತೀವಿ ನಾವು ಅದಕ್ಕೆ ಹೋಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೇಲ್ ಸರ್ಫೇಸ್ ಏನಂತೀವಿ ನಾವು? ಶಾಫ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? when an assemble is made up of two parts, one is known as a male and another surface is known as a female. The female surface is referred as a hole and the male surface is referred as a shaft. ನಾವು ಫಿಮೇಲ್ ಸರ್ಫೇಸ್ ಏನಂತೀವಿ? ಹೋಲ್ ಅಂತೀವಿ. ಇದಕ್ಕೆ ಮೇಲ್ ಸರ್ಫೇಸ್ಗೆ ಶಾಫ್ಟ್ ಅಂತ ಹೇಳಿ ನಾವು ಎರಡು ಪಾರ್ಟ್ ಅನ್ನು ಅಸೆಂಬಲ್ ಮಾಡ್ತೀವಿ. ಅದಕ್ಕೆ ನಾವು ಹೋಲ್ ಅಂಡ್ ಶಾಫ್ಟ್ ಅಂತ ಹೇಳ್ತೀವಿ. ಫಸ್ಟ್ ಡಿವಿಯೇಷನ್ ಡೆಫಿನಿಷನ್ ನೋಡೋಣ. ಫಸ್ಟ್ ಡಿವಿಯೇಷನ್ the algebraic difference between limit size and basic size is called what? Deviation. It can be positive or negative or zero. First deviation ಅಂದ್ರೆ the algebraic difference between limit and the basic size. Deviation ಅಂದ್ರೆ difference ಹೇಗಂದ್ರೆ the difference between algebraic limit size and the basic size. ಲಿಮಿಟ್ ಸೈಜ್ ಮತ್ತೆ ಬೇಸಿಕ್ ಸೈಜ್ ಗೆ ಡಿಫರೆನ್ಸ್ ಇರೋದಕ್ಕೆ ಏನಂತೀವಿ ನಾವು? ಅದೇ ಡಿವಿಯೇಷನ್ ಅಂತ ಹೇಳ್ತೀವಿ. ದ ಡಿವಿಯೇಷನ್ ದ ಆಲ್ಜಿಬ್ರೈಕ್ ಡಿಫರೆನ್ಸ್ ಬಿಟ್ವೀನ್ ಲಿಮಿಟ್ ಸೈಜ್ ಅಂಡ್ ಬೇಸಿಕ್ ಸೈಜ್. ಲಿಮಿಟ್ ಸೈಜ್ ಗೆ ಮತ್ತೆ ಬೇಸಿಕ್ ಸೈಜ್ ಗೆ ಡಿಫರೆನ್ಸ್ ಇರುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ? ಡಿವಿಯೇಷನ್ ಅಂತ ಹೇಳ್ತೀವಿ. ಡಿಫರೆನ್ಸ್ ಬಿಟ್ವೀನ್ limit size and basic size. The algebraic difference between deviation ಅಂದ್ರೆ the algebraic difference between limit size and basic size is called what? Deviation. ಅದಕ್ಕೆ ನಾವು ಡಿವಿಯೇಷನ್ ಅಂತ ಹೇಳ್ತೀವಿ. ಅದ್ರಾಗ ಮತ್ತೆ ಡಿವಿಷನ್ ಅಲ್ಲಿ ಎಷ್ಟು ಟೈಪ್ಸ್ ಮಾಡಿದ್ವಿ ನಾವು? 4 ಟೈಪ್ಸ್ ಆಫ್ ಡಿವಿಷನ್ಸ್ ಮಾಡಿದ್ವಿ. ನೆಕ್ಸ್ಟ್ ಅದರ ಫಸ್ಟ್ ಒನ್ ಅಪ್ಪರ್ ಡಿವಿಷನ್, ನೆಕ್ಸ್ಟ್ ಲೋಯರ್ ಡಿವಿಷನ್, ನೆಕ್ಸ್ಟ್ ಆಕ್ಚುಯಲ್ ಡಿವಿಷನ್, ನೆಕ್ಸ್ಟ್ ಫಂಡಮೆಂಟಲ್ ಡಿವಿಷನ್. ನೆಕ್ಸ್ಟ್ ಫಸ್ಟ್ ಒನ್ ಅಪ್ಪರ್ ಡಿವಿಷನ್. ವಾಟ್ ಈಸ್ ಅಪ್ಪರ್ ಡಿವಿಷನ್? The algebraic difference between maximum limit size and basic size, the upper deviation. It gives maximum limit of this size. Upper deviation ಅಂದ್ರೇನು? ಈಗ ನಾವೇನ್ ಮಾಡ್ತೀವಿ? The algebraic difference between maximum limit. ಇಲ್ಲಿ ಏನೈತಿ? maximum limit and the basic size. maximum limit ಗೆ ಮತ್ತೆ basic size ಅಲ್ಲಿ ನಡುವೆ ಏನಾದರೂ ನಮಗೆ ಮೆಜರ್ ಬಂತಂದ್ರೆ ಅದಕ್ಕೆ ಏನಂತೀವಿ ನಾವು? ಅಪ್ಪರ್ ಡಿವಿಷನ್ ಅಂತ ಹೇಳ್ತೀವಿ. ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ಅಪ್ಪರ್ ಡಿವಿಷನ್ ಇಸ್ ದ ಆಲ್ಜಿಬ್ರೈಕ್ ಡಿಫರೆನ್ಸ್ ಬಿಟ್ವೀನ್ ವಾಟ್? ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ಬೇಸಿಕ್ ಸೈಜ್. ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಅಂಡ್ ಬೇಸಿಕ್ ಸೈಜ್ ಅದ್ರ ನಡುವೆ ಇರ್ತಕ್ಕಂಥ ಡಿಫರೆನ್ಸ್ ಗೆ ನಾವೇನಂತೀವಿ? ಅಪ್ಪರ್ ಡಿವಿಷನ್ ಅಂತ ಹೇಳ್ತೀವಿ. ಡಿವಿಯೇಷನ್ ಅಂದ್ರೆ ಏನು? ದ ಆಲ್ಜಿಬ್ರೈಕ್ ಡಿಫರೆನ್ಸ್ ಬಿಟ್ವೀನ್ ಲಿಮಿಟ್ ಸೈಜ್ ಅಂಡ್ ಬೇಸಿಕ್ ಸೈಜ್ is ಇದೇನಾಗಿರ್ಬೋದು? ಇಟ್ ಗಿವ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ಆರ್ ಜೀರೋ.
ಇದು ಪಾಸಿಟಿವ್ ವ್ಯಾಲ್ಯೂ ಅನ್ನು ಕೊಡಬಹುದು, ನೆಗೆಟಿವ್ ವ್ಯಾಲ್ಯೂ ಅನ್ನು ಕೊಡಬಹುದು ಅಥವಾ ಕಾನ್ಸ್ಟೆಂಟ್ 0 ನ ಇರಬಹುದು. ನೆಕ್ಸ್ಟ್ ಅಪ್ಪರ್ ಡಿವಿಷನ್ ಅಂತ ಅರ್ಥ ಆಯ್ತಾ? ಅಪ್ಪರ್ ಡಿವಿಷನ್ ಇಸ್ ಅ algebraic difference between what maximum limit size to basic size ಅಂತ ಡಿಫರೆನ್ಸ್ ಅದರ ನಡುವೆ ಇರತಕ್ಕಂತ ಡಿಫರೆನ್ಸ್ ಅನ್ನು ಏನಂತ ನಾವು ಅಪ್ಪರ್ ಡಿವಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿವಿಷನ್, ಲೋಯರ್ ಡಿವಿಷನ್ ಮೀನ್ಸ್ ವಾಟ್? The algebraic difference between the minimum limit size and basic size of the lower division. It gives minimum limit of the size. The algebraic difference between what? Minimum limit size to the basic size. ಇದರ ನಡುವೆ ಮಿನಿಮಮ್ ಲಿಮಿಟ್ ಸೈಜ್ ಮತ್ತೆ ಬೇಸಿಕ್ ಸೈಜ್ ನಡುವೆ ಇರತಕ್ಕಂತ ಸೈಜ್ ಅನ್ನು ಏನಂತೀವಿ ನಾವು? ಲೋಯರ್ ಡಿವಿಷನ್ ಅಂತ ಹೇಳ್ತೀವಿ. ವಾಟ್ ಅಂಡರ್ಸ್ಟುಡ್? The algebraic difference between actual limit size to basic size is called what? Actual deviation. ನಾವೇನಂತ ಹೇಳ್ತೀವಿ ಅಂದ್ರೆ ಆಕ್ಚುಯಲ್ ಡಿವಿಷನ್ ಅಂದ್ರೆ ಆಕ್ಚುಯಲ್ ಲಿಮಿಟ್ ಸೈಜ್ ಅಂಡ್ ಬೇಸಿಕ್ ಸೈಜ್ ಇರ್ತಕ್ಕಂಥ ಅದರ ನಡುವೆ ಇರ್ತಕ್ಕಂಥ ವ್ಯತ್ಯಾಸನ ಏನು ಹೇಳ್ತೀವಿ ನಾವು? ಅದಕ್ಕೆ ಆಕ್ಚುಯಲ್ ಡಿವಿಷನ್ ಅಂತ ಹೇಳ್ತೀವಿ. The algebraic difference between actual limit size and basic size. Actual limit size and basic size ನಡುವೆ ಇರ್ತಕ್ಕಂಥ ಸೈಜ್ ಏನ್ ಮಾಡ್ತೀವಿ? ಅದಕ್ಕೆ ಏನಂತ ಕಾಲ್ ಮಾಡ್ತೀವಿ ಅಂದ್ರೆ ನಾವು ಆಕ್ಚುಯಲ್ ಡಿವಿಷನ್ ಅಂತ ಹೇಳ್ತೀವಿ. The algebraic difference between what? Actual limit size to actual limit size and basic size is called what? Actual deviation. ಅದಕ್ಕೆ ಏನಂತ ನಾವು ಹೇಳ್ತೀವಿ? ಆಕ್ಚುಯಲ್ ಡಿವಿಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಫಂಡಮೆಂಟಲ್ ಡಿವಿಷನ್. ಫಂಡಮೆಂಟಲ್ ಡಿವಿಷನ್ ಅಲ್ಲಿ ಇಸ್ ಕಾಲ್ಡ್ BIS ಸಿಸ್ಟಮ್ ಅನ್ನು ಯೂಸ್ ಮಾಡಿ ನಾವು ಫಂಡಮೆಂಟಲ್ ಡಿವಿಷನ್ ಅನ್ನು as 25 fundamental division which are denoted different ways. What is the BIS? BIS system ಅಂದ್ರೆ ಏನು? Bureau of Indian Standard. ನಾವು ಯಾವುದೇ ಒಂದು ಮೆಜರ್ಮೆಂಟ್ ಮಾಡಬೇಕಂದ್ರೆ BIS ಸ್ಟ್ಯಾಂಡರ್ಡ್ ಅನ್ನು ಯೂಸ್ ಮಾಡ್ತೀವಿ. What is BIS? Bureau of Indian Standard. ಅದು ಫಾರ್ ವರ್ಡ್ಸ್ ಕ್ಯಾಪಿಟಲ್ ಲೆಟರ್ಸ್ ಯೂಸ್. ವರ್ಡ್ ಮೇಲೆ ಏನ್ ಮಾಡಿರ್ತಾರೆ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ನ ಯೂಸ್ ಮಾಡಿರ್ತಾರೆ. ABCD ಆಲ್ಫಾಬೆಟಿಕಲಿ ಏನ್ ಮಾಡಿರ್ತೀವಿ? ಯೂಸ್ ಮಾಡಿರ್ತೀವಿ. ಅದಕ್ಕೆ ನಾವು ಯಾವುದೇ ಒಂದು ಸೈಜ್ ಅನ್ನ ಕಂಡು ಹಿಡಿಬೇಕಂದ್ರೆ ಓಲ್ ನ ಅಲ್ಲಿ ಕ್ಯಾಪಿಟಲ್ ಲೆಟರ್ ಐಡೆಂಟಿಫೈ ನ ಮಾಡಬಹುದು. ಅದೇನ್ ಮಾಡಿರ್ತಂದ್ರೆ ಎಲ್ಲಿಂದ ಜಡ್ ವರ್ಗು ಏನ್ ಮಾಡಿರ್ತಾರೆ? ಓಲ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಅದ್ರ ಮೇಲೆ ಹಾಕಿರ್ತಾರೆ. ಅರ್ಥ ಆಯ್ತಾ ಎಲ್ಲರಿಗೂ? ಇಲ್ಲಿವರೆಗೆ ಅರ್ಥ ಆಯ್ತಾ? ಟಾಲರೆನ್ಸ್ ಅಲ್ಲಿ ಸೈಜ್ ಟಾಲರೆನ್ಸ್ ಮತ್ತೆ ಫಂಡಮೆಂಟಲ್ ಟಾಲರೆನ್ಸ್, ಇದರಲ್ಲಿ ಮತ್ತೆ ಮಾಡ್ತೀವಿ ಟೂ ಟೈಪ್ಸ್ ಅನ್ನ ಮಾಡ್ತೀವಿ. ಸೈಜ್ ಟಾಲರೆನ್ಸ್ ಮತ್ತೆ ಫಂಡಮೆಂಟಲ್ ಟಾಲರೆನ್ಸ್. ಫಂಡಮೆಂಟಲ್ ಟಾಲರೆನ್ಸ್ ಫಸ್ಟ್ ಒನ್ ಏನಪ್ಪ ಅಂದ್ರೆ ಟಾಲರೆನ್ಸ್ ಅಂದ್ರೆ ಏನಂತ ನೋಡೋಣ. ಟಾಲರೆನ್ಸ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ಮಿನಿಮಮ್ ಲಿಮಿಟ್ ಆಫ್ ದಿ ಸೈಜ್. ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಮಿನಿಮಮ್ ಲಿಮಿಟ್ ಸೈಜ್ ಅಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ಏನಂತೀವಿ ನಾವು? ಟಾಲರೆನ್ಸ್ ಅಂತ ಹೇಳ್ತೀವಿ. ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ಮಿನಿಮಮ್ ಲಿಮಿಟ್ ಇಸ್ ಕಾಲ್ಡ್ ವಾಟ್? ಟಾಲರೆನ್ಸ್. ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಮತ್ತೆ ಮಿನಿಮಮ್ ಲಿಮಿಟ್ ಸೈಜ್ ನಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಹೇಳ್ತೀವಿ ಟಾಲರೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅರ್ಥ ಆಯ್ತಾ ಟಾಲರೆನ್ಸ್ ಅಂದ್ರೆ ಏನಂತ? ಟಾಲರೆನ್ಸ್ ಇಸ್ ಆಲ್ವೇಸ್ ಪಾಸಿಟಿವ್ ಅಂಡ್ ಡಿನೋಟೆಡ್ ವಿತೌಟ್ ಎನಿ ಸಿಂಬಲ್ ಇನ್ ಡಿಜಿಟ್ಸ್. ಇದು ಯಾವಾಗಲೂ ಏನಾಗಿರುತ್ತೆ? ಪಾಸಿಟಿವ್ ಅಲ್ಲಿ ನಮಗೇನು ಟಾಲರೆನ್ಸ್ ಅನ್ನ ಬರುತ್ತೆ. Next, the dimensions of all the walls inside the tolerance zone are capital acceptable size.
ದ ಜೀರೋ ಲೈನ್ ರೀಪ್ರೆಸೆಂಟ್ ದ ಬೇಸಿಕ್ ಸೈಜ್. ಇದರಲ್ಲಿ ಟಾಲರೆನ್ಸ್ ಅಲ್ಲಿ ಜೀರೋ ಲೈನ್ ಅನ್ನ ತೋರಿಸಿದ್ರೆ ಅದಕ್ಕೆ ಏನಂತೀವಿ ನಾವು ಬೇಸಿಕ್ ಸೈಜ್ ಅಂತ ಹೇಳ್ತೀವಿ. ವೈಲ್ ರೀಪ್ರೆಸೆಂಟಿಂಗ್ ಆಲ್ ಓವರ್ ದಿ ಟರ್ಮ್ಸ್ ಆನ್ ದಿ ಗ್ರಾಫ್. ಇದು ಎಲ್ಲ ಮಾಡ್ತೀವಿ ಗ್ರಾಫ್ ಮ್ಯಾಗ ನೋಡ್ತೀವಿ. ನೆಕ್ಸ್ಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಡಿವಿಯೇಷನ್ ಆಫ್ ದಿ ಜೀರೋ ಲೈನ್. ಮತ್ತೆ ಇದಕ್ಕೆ ಏನಂತ ಹೇಳ್ತೀವಿ ನಾವು ಡಿವಿಯೇಷನ್ ಆಫ್ ಜೀರೋ ಲೈನ್ ಅಂತ ಇನ್ನೊಂದು ಹೆಸರಲ್ಲಿ ಕರಿತೀವಿ ಟಾಲರೆನ್ಸ್ ಅನ್ನ. ಇಟ್ ಈಸ್ ಆಲ್ಸೋ ಕಾಲ್ಡ್ ಡಿವಿಯೇಷನ್ ಆಫ್ ಜೀರೋ ಲೈನ್. ಫಸ್ಟ್ ಒನ್ ಸೈಜ್ ಟಾಲರೆನ್ಸ್. ಸೈಜ್ ಟಾಲರೆನ್ಸ್ ಏನಾಗುತ್ತಂದ್ರೆ ಇಟ್ ಇನ್ಕ್ಲೂಡ್ಸ್ ಇದು ಏನೇನು ಅಂತಂದ್ರೆ ಬೇಸಿಕ್ ಸೈಜ್, ಫಂಡಮೆಂಟಲ್ ಡಿವಿಯೇಷನ್ ಅಂಡ್ ಟಾಲರೆನ್ಸ್ ಗ್ರೇಡ್. ಸೈಜ್ ಟಾಲರೆನ್ಸ್ ಅಲ್ಲಿ ಬೇಸಿಕ್ ಸೈಜ್ ಮತ್ತೆ ನೆಕ್ಸ್ಟ್ ಒನ್ ಫಂಡಮೆಂಟಲ್ ಡಿವಿಯೇಷನ್ ಅಂಡ್ ಟಾಲರೆನ್ಸ್ ಗ್ರೇಡ್. ಇವೆಲ್ಲ ಒಂದೇ ಥೀಮ್. ಯಾವುದು ಸೈಜ್ ಟಾಲರೆನ್ಸ್. ಸೈಜ್ ಟಾಲರೆನ್ಸ್ ಅಲ್ಲಿ ಇಟ್ ಇನ್ಕ್ಲೂಡ್ಸ್ ಏನಂತ ಹೇಳ್ಬೇಕಂದ್ರೆ ನೀವು ಇಟ್ ಇನ್ಕ್ಲೂಡ್ಸ್ ಬೇಸಿಕ್ ಸೈಜ್ ಮತ್ತೆ ಟಾಲರೆನ್ಸ್ ಗ್ರೇಡ್ ಅಂಡ್ ಫಂಡಮೆಂಟಲ್ ಡಿವಿಯೇಷನ್. ಇವೆಲ್ಲ ಸೇರಿ ಸೈಜ್ ಟಾಲರೆನ್ಸ್ ಮಾಡ್ತೀವಿ. ನೆಕ್ಸ್ಟ್ ಫಂಡಮೆಂಟಲ್ ಟಾಲರೆನ್ಸ್. ಇಟ್ ಈಸ್ ಆಲ್ಸೋ ನಾನ್ ಆಸ್ ಟಾಲರೆನ್ಸ್ ಗ್ರೇಡ್. ಇದನ್ನ ಏನಂತೀವಿ ಇಟ್ ಈಸ್ ಆಲ್ಸೋ ನಾನ್ ಆಸ್ ಟಾಲರೆನ್ಸ್ ಗ್ರೇಡ್. ಟಾಲರೆನ್ಸ್ ಗ್ರೇಡ್. ಟಾಲರೆನ್ಸ್ ಗ್ರೇಡ್ ಅದೇ. ನೆಕ್ಸ್ಟ್ fundamental, it is also known as a tolerance grade. There are 18 grades of the tolerance in BSI system. BSI system alli 18 grades ana use ಮಾಡ್ತೀವಿ. For example, ಇವತ್ತೆ ನಾವು ಏನು ಮಾಡ್ತೀವಿ ಇಲ್ಲಿ BS ಸಿಸ್ಟಮ್ ಅಲ್ಲಿ ಇದರಲ್ಲಿ 18 ಟೈಪ್ಸ್ ಆಫ್ ಟಾಲರೆನ್ಸ್ ಅನ್ನ ಅದೇ 0 to 1 ಅಂತ ಇಲ್ಲಿವರೆಗೂ 16 ವರೆಗೆ ಯೂಸ್ ಮಾಡ್ತೀವಿ. The grade of tolerance indicates the degree of accuracy in the manufacturing process. Manufacturing process ಅಲ್ಲಿ ಮಾಡ್ತೀವಿ the grade tolerance indicates degree of accuracy. ಗ್ರೇಡ್ ಟಾಲರೆನ್ಸ್ ಏನ್ ಮಾಡುತ್ತಾ ಅಕ್ಯುರೇಸಿಯನ್ನ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹೈಯರ್ ನಂಬರ್ ಗಿವ್ಸ್ ದ ಲಾರ್ಜ್ ಟಾಲರೆನ್ಸ್ ಫಾರ್ ಈಚ್ ಕಾಂಬಿನೇಷನ್ ಆಫ್ ಫಂಡಮೆಂಟಲ್ ಡಿವಿಯೇಷನ್ ಅಂಡ್ ಫಂಡಮೆಂಟಲ್ ಟಾಲರೆನ್ಸ್ ಇನ್ ದಿ ಸ್ಟ್ಯಾಂಡರ್ಡ್ ಚಾರ್ಟ್. ಫಂಡಮೆಂಟಲ್ ಡಿವಿಯೇಷನ್ ಮತ್ತೆ ಫಂಡಮೆಂಟಲ್ ಟಾಲರೆನ್ಸ್ ಏನ್ ಮಾಡಿರ್ತಾನಂದ್ರೆ ಚಾರ್ಟ್ ಅಲ್ಲಿ ಕೊಟ್ಟಿರ್ತಾನ. ಅವಾಗ ನಾವು ಆ ಚಾರ್ಟ್ ಅನ್ನು ನೋಡಿ ನಾವು ಏನ್ ಮಾಡಬೇಕಾಗುತ್ತೆ ಫಂಡಮೆಂಟಲ್ ಡಿವಿಯೇಷನ್ ಮತ್ತೆ ಟಾಲರೆನ್ಸ್ ಅನ್ನ ಕಂಡುಹಿಡಿಯಬೇಕು. ಅದೇ BIS ಸಿಸ್ಟಮ್ ಸ್ಟ್ಯಾಂಡರ್ಡ್ ಅನ್ನ ಯೂಸ್ ಮಾಡಿ ನಾವು ಅಕ್ಯುರೇಸಿ ಮತ್ತೆ ಟಾಲರೆನ್ಸ್ ಅನ್ನ ಚೆಕ್ ಮಾಡ್ತೀವಿ. ಅರ್ಥ ಆಯ್ತಾ? ಸೈಜ್, ಬೇಸಿಕ್ ಸೈಜ್ ಇನ್ನೊಂದ್ಸರಿ ಎಲ್ಲ ಡೆಫಿನಿಷನ್ ಹೇಳ್ತೀನಿ ಕೇಳ್ಕೊರಿ. ಬೇಸಿಕ್ ಸೈಜ್ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಹೋಲ್ ಆರ್ ಶಾಫ್ಟ್ which is decided during the designing process according to the which limit are to be obtained. Basic size ಅಂದ್ರೆ ಏನಂದ್ರೆ it is a standard size. ಇದೊಂದು ಸ್ಟ್ಯಾಂಡರ್ಡ್ ಸೈಜ್ ಇರ್ತದ ಅದು. ಮತ್ತೆ ಸೈಜ್ ಆಫ್ ಹೋಲ್ ಆರ್ ಶಾಫ್ಟ್ which is decided during the designing process. ಹೋಲ್ ಮತ್ತೆ ಶಾಫ್ಟ್ ಏನ್ ಮಾಡ್ಕೊಂಡ್ರೆ ಡಿಸೈನಿಂಗ್ ಪ್ರೊಸೆಸ್ ನಾವು ಹೆಂಗೆ ಡಿಸೈನ್ ಮಾಡ್ಬೇಕಂತ ಅದು ಡಿಸೈಡ್ ಮಾಡುತ್ತೆ. ನಾವು ಯಾವುದೇ ಒಂದು ಹೋಲ್ ಎಷ್ಟು ಅಲ್ಲಿ ಏನು ಕೊಟ್ಟಿರ್ತಾನ ಸೈಜ್ ಆ ಹೋಲನ್ನು ಅಷ್ಟೇ ನಾವು ಜಾಬ್ಗೆ ಏನು ಕೊಟ್ಟಿರ್ತೀವಿ ಅದನ್ನ ಅಷ್ಟೇ ಹಾಕ್ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಅನ್ನು ಯೂಸ್ ಮಾಡಿ ಡಿಸೈನ್ ಯಾವುದೇ ಒಂದು ಡಿಸೈನ್ ಮಾಡ್ಬೇಕಂದ್ರೆ ಅದು ಅಕ್ಯುರೇಟ್ ಆಗಿ ಇಷ್ಟೇ ಹೋಲ್ ಹಾಕ್ಬೇಕಂತ ಇರುತ್ತೆ. ಅದು ನೋಡಿ ಹಾಕಿದ್ರೆ ನಮ್ಗೆ ಏನಾಗುತ್ತೆ ಅದು ಹೋಲ್ ಅಂಡ್ ಶಾಫ್ಟ್ ಡಿಸೈಡ್ ಮಾಡುತ್ತೆ ಬೇಸಿಕ್ ಸೈಜ್ ನ. ನೆಕ್ಸ್ಟ್ ಆಕ್ಚುಯಲ್ ಸೈಜ್. ದ ಸೈಜ್ ಒಬ್ಟೇನ್ಡ್ ಆಫ್ಟರ್ ಮೆಜರಿಂಗ್ ದ ಮ್ಯಾನುಫ್ಯಾಕ್ಚರ್ಡ್ ಜಾಬ್ is called what? Actual size. ನಾವು ತಯಾರಾದಂತ ಪಾರ್ಟ್ ಅನ್ನ ಏನ್ ಮಾಡ್ತೀವಿ ಆಮೇಲೆ ಚೆಕ್ ಮಾಡ್ತೀವಿ. ಅದಕ್ಕೆ ಏನಂತೀವಿ ನಾವು ಆಕ್ಚುಯಲ್ ಸೈಜ್ ಆಫ್ಟರ್ ಡಿಸೈನಿಂಗ್ ದ ಪಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ ಏನಾಗಿರೋ ಬಂದಿರುತ್ತೆ ಆಗಿ ಬಂದಿದ್ದನ್ನ ಜಾಬ್ ಚೆಕ್ ಮಾಡೋಕ್ಕೆ ಆಕ್ಚುಯಲ್ ಸೈಜ್ ಅಂತ ಹೇಳ್ತೀವಿ. ಡೆಫಿನಿಷನ್ ದ
size obtained, the size obtained after measuring the jaw. ಅದಕ್ಕೆ is called what? Actual size. It's called what? Actual size.